ಮಾಸ್ಟರ್ಸ್. ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನ ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ ಬಾಬಾಜಿ ಅವರಿಗೆ, ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗ ತಂದಂತಹ ಸೋದರಿ ಮಂಜುಳಾರವರಿಗೆ, ಅದ್ಭುತವಾದ ಧ್ಯಾನ ಪ್ರಸಾರಕ್ಕಾಗಿ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಇಡೀ ಜಗತ್ತಿನ ಎಲ್ಲ ಧ್ಯಾನ ಬಂಧುಗಳಿಗೆ ಹಾಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನಮಿಸುತ್ತಾ ಮಾಸ್ಟರ್ಸ್, ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನ ಪ್ರಸಾರ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಶಂಬಾಲ ಮಾಸ್ಟರ್ಸ್. ಮೇಡಮ್ ಕೇಳ್ತಾ ಇದೆ? ಕೇಳಿಸ್ತಾ ಇದೆ ಮೇಡಮ್. ಓಕೆ. ಶಂಬಾಲ ಅಂತಕ್ಕಂಥದ್ದು ಮಾಸ್ಟರ್ಸ್, ಶಂಬಾಲ ಅನ್ನೋದ್ರ ಬಗ್ಗೆ ಈಗಾಗ್ಲೇ ಸಾಕಷ್ಟು ವಿಷಯಗಳನ್ನ ಈಗಾಗ್ಲೇ ತಿಳಿದಿದ್ದೀರಾ ಮಾಸ್ಟರ್ಸ್. ಶಂಬಾಲದಲ್ಲಿ ನಾವು ಥರ್ಡ್ ಡೈಮೆನ್ಷನ್ ಅಂತ ತಿಳಿದಿದ್ದಂತ 3 ಆಯಾಮಗಳ ಬಗ್ಗೆ ಹಾಗೂ ಈಗ 8ನೇ ಆಯಾಮದ ಎಡೆಗೆ ಭೂಮಿ ಹೊರಳ್ತಾ ಇದೆ. ಅದಕ್ಕಾಗಿ ಈ ಭೂಮಿಯಲ್ಲಿ ಜೀವಿಸ್ತಕ್ಕಂಥ ನಾವೆಲ್ಲ ದೇಹಾತ್ಮರು ಕೂಡ ಸಿದ್ಧರಾಗಬೇಕು ಅನ್ನೋದ್ರ ಬಗ್ಗೆ, ಆ 8 ಆಯಾಮಗಳ ಯಾವ್ಯಾವು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ ಮಾಸ್ಟರ್ಸ್. ಹಾಗೂ ನಮ್ಮ 8 ಶರೀರಗಳ ಬಗ್ಗೆ, 7 ಶರೀರಗಳ ಬಗ್ಗೆ 7 ಚಕ್ರಗಳ ಬಗ್ಗೆನೂ ಕೂಡ ಈಗಾಗ್ಲೇ ಅವುಗಳ ಸ್ವಚ್ಛತಾ ಕಾರ್ಯದ ಬಗ್ಗೆ ಮಾಹಿತಿ ದೊರೆತಿದೆ ಮಾಸ್ಟರ್ಸ್. ಹಾಗೇನೆ ನಾವು ಈ ಶಂಬಾಲದಲ್ಲಿ ವಾಸಿಸ್ಬೇಕು ಅಂತ ಹೇಳಿದ್ರೆ ತಾನೆಂಬ ಭಾವ ಸಂಪೂರ್ಣವಾಗಿ ನಶಿಸಿ ಹೋಗಬೇಕು. ತಾನೆಂಬ ಭಾವ ಸಂಪೂರ್ಣವಾಗಿ ನಶಿಸಿ ಹೋಗಬೇಕು. ಸಮಸ್ತವು ನಿರಂತರ ಸೃಷ್ಟಿ ಲಯದ ಕಾರ್ಯದಲ್ಲಿ ಮಗ್ನವಾಗಿರ್ತಕ್ಕಂಥ ಮಹಾ ಚೈತನ್ಯ ಎಂಬ ಸತ್ಯದ ಅರಿವು ಜಾಗೃತವಾಗಬೇಕು. ಹಾಗೆ ಈ ಮಹಾ ಚೈತನ್ಯ ನಾನು ಎಂಬ ಅನುಭವ ಅಣುವಿನಲ್ಲೂ ಜಾಗೃತಗೊಳ್ಳಬೇಕು. ಈ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಇವು ಯಾವುದು ನಾನಲ್ಲ. ನಾನು ಎಂಬುದು ಸತ್ ಚಿತ್ ಆನಂದದ ಸ್ವರೂಪ ಅಂತಕ್ಕಂಥ ಭಾವ ಅಣುವಿನಲ್ಲಿ ಜಾಗೃತವಾದಾಗ, ಇದಕ್ಕಾಗಿ ಸತ್ಯ ಅನುಭವಕ್ಕಾಗಿ ಯುಗ ಯುಗಗಳಿಂದ ಅನೇಕ ಜನ್ಮಗಳಲ್ಲಿ ವಿವಿಧ ರೂಪಗಳಲ್ಲಿ ಅನುಭವಗಳನ್ನ ಪಡೆಯುತ್ತಾ ಸತ್ಯ ರೂಪದ ಹುಡುಕಾಟಕ್ಕೆ ಅಂತ್ಯವನ್ನು ಹಾಡುವ ಸ್ಥಿತಿ ಇದಾಗಿದೆ. ಈ ನಿರ್ವಾಣ ಸ್ಥಿತಿ, ಈ ಸ್ಥಿತಿಯ ಅನುಭೂತಿಯು ಅದ್ಭುತವಾಗಿ ಜೀವಿಸಬೇಕಾಗಿದೆ. ಈ ಅದ್ಭುತ ಸ್ಥಿತಿಯಲ್ಲಿ ಜೀವಿಸ್ತಕ್ಕಂಥದ್ದೇ ಈ ನಿರ್ವಾಣ ಸ್ಥಿತಿ. ಈ ಅದ್ಭುತ ಸ್ಥಿತಿಯಲ್ಲಿ ಜೀವಿಸಿದಾಗ ಪರಮಾತ್ಮ ಸ್ಥಿತಿಯನ್ನ ತಲುಪಿದ ಹಾಗೆ ಆಗ್ತದೆ. ಇಂಥ ಅದ್ಭುತ ಸ್ಥಿತಿಯಲ್ಲಿ ಜೀವಿಸುತ್ತಿರುವವರೇ ಶಂಬಾಲದ ನಿವಾಸಿಗಳಾಗ್ಲಿಕ್ಕೆ ಯೋಗ್ಯರು. ಈ ಬೆಳಕಿನ ಪ್ರಪಂಚದಲ್ಲಿ ಬೆಳಕಾಗಲು ಮತ್ತೆ ಸ್ವಾಗತ ನೀಡ್ತಕ್ಕಂಥ ಬೆಳಕಿನ ಜೀವಿಗಳು ನಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದಾರೆ. ಈ ಪಯಣದಲ್ಲಿ ನಿಮ್ಮೊಂದಿಗೆ ನಾವಿದ್ದೇವೆ, ನೀವೆಲ್ಲರೂ ಬರಬೇಕು ಅನ್ನೋ ಆಶಯ ನಮಗಿದೆ ಅಂತಕ್ಕಂಥದ್ದು. ಈ ಪಯಣದ ಹೆಜ್ಜೆಗಳನ್ನು ಸುಲಭಗೊಳಿಸ್ಲಿಕ್ಕಾಗಿ ಮಾರ್ಗ ತೋರಿಸುತ್ತಾ ನಮ್ಮ ಏಳಿಗೆಗಾಗಿ ಪಯಣಕ್ಕೆ ಸಿದ್ಧರಾಗಿರಿ, ಶಂಬಾಲದ ದ್ವಾರ ನಿಮಗಾಗಿ ಸದಾ ತೆರೆದಿರುತ್ತದೆ ಅಂತ ಇದಕ್ಕೆ ರೂಪಾ ವೆಂಕಟೇಶ್ ಮೇಡಮ್ ಅವರಿಗೆ ಚಾನಲಿಂಗ್ ಆಗಿ ಈ ವಾಣಿಯನ್ನ ನೀಡಿರ್ತಕ್ಕಂಥ ಮಹರ್ಷಿಗಳು ನೀಡಿರ್ತಕ್ಕಂಥ ವಿಷಯವನ್ನು ಇದುವರೆಗೆ ಎಲ್ಲರೂ ಕೂಡ ಅರ್ತಿದ್ದೀರಾ ಮಾಸ್ಟರ್ಸ್. ಇಂದು ಆ 3 ಆಯಾಮಗಳಲ್ಲಿ ಮೊದಲನೇ ಆಯಾಮವಾದಂತಹ ಬೆಳಕು ಅನ್ನೋ ವಿಷಯದ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಬೆಳಕು ಅಂದ ತಕ್ಷಣ ನಮ್ಗೆಲ್ಲರಿಗೂ ನೆನಪಿಗೆ ಬರ್ತಕ್ಕಂಥದ್ದು ಸೂರ್ಯ, ಸೌರಮಂಡಲದ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ. ಸೂರ್ಯನ ಸುತ್ತ 8 ಗ್ರಹಗಳು ಸುತ್ತುತ್ತಾ ಇದೆ. ಅನ್ನೋದು ಈಗಾಗ್ಲೇ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಮಾಸ್ಟರ್. ಈ ಸೂರ್ಯ ಅಂತಕ್ಕಂಥದ್ದು ಈ ತನ್ನಲ್ಲಿ ಈ ಸೂರ್ಯ ವಿಡಿಯೋ ಈ ಕಡೆ ಹತ್ತಲ್ಲ, ಸೈಡ್ ಹತ್ತು. ನಿಮ್ದು ಮೇಡಮ್ ವಿಡಿಯೋ ಕ್ರಾಸ್ ಇದೆ ನೋಡಿ, ನಿಮ್ದು ಸೈಡ್ ಸೈಡ್ಗೆ ಸ್ಟ್ರೈಟ್ ಮಾಡ್ಕೊಳ್ಳಿ. ಮೊಬೈಲು ಈಗ ಕರೆಕ್ಟ್ ಆಗಿದೆ, ಆನ್ ಮಾಡಿ. ಓಕೆ. ಆತ್ಮದ ಸ್ವರೂಪವನ್ನ ಬೆಳಕಿನ ಸ್ವರೂಪ ಎಂದು ಗುರುತಿಸಲಾಗುತ್ತದೆ. ಬೆಳಕಿಗೆ ಯಾವುದೇ ಆಕಾರವಿಲ್ಲ, ಆದರೆ ಭೌತಿಕವಾದ ಪ್ರತಿ ವಸ್ತು ಜೀವಿಗಳ ಸುತ್ತ ಬೆಳಕಿನ ಪ್ರಕಂಪನವು ಹರಡಿರುತ್ತದೆ ಅನ್ನೋದು ಈಗಾಗಲೇ ತಿಳಿದಿರ್ತಕ್ಕಂಥ ವಿಷಯನೇ ಮಾಸ್ಟರ್ಸ್.
ಅದನ್ನೇ ನಾವು ಆರ ಅಂತ ಹೇಳಿ ಕರಿತಿದೀವಿ. ಈ ಪ್ರಕಂಪನೆಗಳೇ ಆತ್ಮ ಚೈತನ್ಯದ ಕುರುಹು. ಅತಿ ಸೂಕ್ಷ್ಮ ರೂಪದಲ್ಲಿ ಶರೀರದ ಸುತ್ತ ಹರಡಿರುವ ಈ ಬೆಳಕಿನ ಪ್ರಕಂಪನಗಳು ವ್ಯಕ್ತಿಯ ಆರೋಗ್ಯ ಸ್ಥಿತಿ, ಮನೋಭಾವಗಳ ತೀವ್ರತೆಯನ್ನು ಪ್ರತಿಫಲಿಸುತ್ತಿರುತ್ತದೆ. ಇದರ ಬಗ್ಗೆ ಸಾಕಷ್ಟು ಜ್ಞಾನವೂ ಕೂಡ ತಿಳಿದಿದ್ದೀರಾ ಮಾಸ್ಟರ್ಸ್ ತಾವುಗಳು. ಬೆಳಕು ಎಂದಕ್ಷಣ ನಮ್ಮಲ್ಲಿ ಸೂರ್ಯನ ಚಾಪು ಮೂಡುವುದು ಸಹಜ. ಆದರೆ ಮೂಲ ಬೆಳಕು ಇಂಥ ಕೋಟಿ ಸೂರ್ಯರನ್ನು ತನ್ನೊಳಗೆ ಹೊಂದಿರುವಂತ ಅತಿ ಶ್ರೇಷ್ಠ ಹಾಗೂ ಅತಿ ಹೆಚ್ಚಿನ ತರಂಗಗಳನ್ನೊಳಗೊಂಡ ಶಕ್ತಿಯಾಗಿದೆ. ಪ್ರಕೃತಿಯಲ್ಲಿನ ಪಂಚಭೂತಗಳ ಮೂಲ ಧಾತು ಇದಾಗಿದೆ. ಇದರ ಅಗಾಧ ಶಕ್ತಿಯ ಕಿರಣಗಳು ಸರ್ವ ಸೃಷ್ಟಿಯ ಸರ್ವ ಕಾರ್ಯದಲ್ಲೂ ಸಮ್ಮಿಳಿತಗೊಂಡಿರುತ್ತದೆ. ಇಂಥ ಅಗಾಧ ಕಿರಣಗಳನ್ನು ಸಾಮಾನ್ಯರು ತಮ್ಮ ಭೌತಿಕ ನೇತ್ರಗಳಿಂದ ಕಾಣಲಾರರು. ಅಷ್ಟೇ ಅಲ್ಲ, ಆ ಕಿರಣಗಳಿಂದ ಸಾರಗೊಳ್ಳುವ ಶಕ್ತಿಯನ್ನು ಕೂಡ ಅವರು ಸಹಿಸಿಕೊಳ್ಳಲಾರರು. ಆದ್ದರಿಂದ ಆ ಶಕ್ತಿಯ ಪ್ರಖರತೆಯನ್ನು ಕಡಿಮೆಗೊಳಿಸಿ ಭೂಮಿಯ ಮೇಲಿನ ಜೀವಿಗಳು ಸ್ವೀಕರಿಸಲು ಸಾಧ್ಯವಾಗುವಷ್ಟು ಬೆಳಕಿನ ಕಿರಣಗಳನ್ನು ಮಾತ್ರ ಸೂರ್ಯನ ಮುಖಾಂತರ ಪ್ರಸರಿಸಲಾಗುವುದು. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾದ ಮಾಹಿತಿ ಇದೆ. ಬೆಳಕಿನ ಶಕ್ತಿಯು ಕೇವಲ 5% ಬೆಳಕನ್ನು ಮಾತ್ರ ಭೂಮಿಯ ಇತರ ಜೀವಿಗಳು ಸ್ವೀಕರಿಸಲು ಸಾಧ್ಯ. ಮನುಷ್ಯನನ್ನು ಹೊರತಾಗಿ ಇತರ ಜೀವಿಗಳು 5% ಬೆಳಕನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತೆ. ಆದರೆ ಮಾನವ ಅಗಾಧ ಬೆಳಕಿನ 5% ಸಹ ಸರಿಯಾದ ರೀತಿಯಲ್ಲಿ ಸ್ವೀಕರಿಸದೆ ಅಪಾರ ಶಕ್ತಿಯ ಅಪವ್ಯಯಕ್ಕೆ ಕಾರಣನಾಗುತ್ತಿದ್ದಾನೆ. ವ್ಯಕ್ತಿ ಈ 5% ಶಕ್ತಿಯನ್ನು ಕೂಡ ಬೆಳಕಿನ ಶಕ್ತಿಯನ್ನು ಸ್ವೀಕರಿಸಲಾರದಷ್ಟು ಅಸಮರ್ಥನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಸಹಜವಾಗಿ ಬೆಳಕಿನ 15% ಬೆಳಕನ್ನು ಬಳಸಿ ಸಾಧನೆಯನ್ನು ಮಾಡಬಹುದಾದ ಸಾಮರ್ಥ್ಯವನ್ನು ಪ್ರತಿ ಮಾನವನು ಹೊಂದಿರುತ್ತಾನೆ. ಪ್ರತಿ ವ್ಯಕ್ತಿಯಲ್ಲಿ ಮೂಲತಃ ನಾವೇನು ಮೊದಲನೇದಾಗಿ ಸೃಷ್ಟಿಯಾದಾಗ ಇದ್ದಂತ ಶಕ್ತಿ ನಮಗೆ 15% ಬೆಳಕಿನ ಸಾಮರ್ಥ್ಯವನ್ನು ಪಡಿತಕ್ಕಂಥ ಶಕ್ತಿ ಇತ್ತು ಮಾಸ್ಟರ್ಸ್. ನಾವುಗಳು ಪುನರ್ಜನ್ಮವನ್ನ ಪಡಿತಾ ನಾವು ಮಾಡ್ತಕ್ಕಂಥ ಕರ್ಮಗಳ ಆಧಾರದ ಮೇಲೆ ಆ ಶಕ್ತಿಯನ್ನ ನಮ್ಮಷ್ಟಕ್ಕೆ ನಾವೇ ಕುಂದಿಸ್ಕೊಂಡಿದೀವಿ. ಅದನ್ನ ಮತ್ತೆ ಪಡಿಲಿಕ್ಕೋಸ್ಕರನೇ ಈ ಧ್ಯಾನ ಅಂತಕ್ಕಂಥ ಮಾರ್ಗ ಅತಿ ಸುಲಭವಾದದ್ದು ಅಂತ ಕೂಡ ತಿಳಿಸಿದ್ದಾರೆ ಮಾಸ್ಟರ್ಸ್. ಆದರೆ ಮಾಯೆಯ ಹಾಗೂ ಅಜ್ಞಾನದ ಕಾರಣದಿಂದ ಇಂದಿನ ಮಾನವನು 2% ಬೆಳಕನ್ನು ಸಹ ಸ್ವೀಕರಿಸಲು ಅಸಮರ್ಥನಾಗಿದ್ದಾನೆ. ಕೇವಲ 2% ಬೆಳಕನ್ನು ಸಹ ಸ್ವೀಕಾರ ಮಾಡುವಷ್ಟು ಶಕ್ತಿಯನ್ನ ಕುಂದಿಸಿಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆತನ ಇಂತಹ ಚರ್ಯೆಯಿಂದ ಭೂಮಂಡಲವು ಅಜ್ಞಾನ ಹಾಗೂ ಅಸಮರ್ಥತೆಯ ಗೂಡಾಗಿದೆ. ಈ ವ್ಯಕ್ತಿಗಳು ಈ ಶಕ್ತಿ ತಮ್ಮೊಂದಿಗೆ ತಾವು ಕುಂದಿಸ್ಕೊಂಡಿರೋದ್ರಿಂದ ಭೂಮಿನೂ ಕೂಡ ಎಷ್ಟು ಶಕ್ತಿಯನ್ನು ಕುಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಮಾಸ್ಟರ್ಸ್. ಭೂಮಂಡಲ ಅಜ್ಞಾನ ಮತ್ತು ಅಸಮರ್ಥತೆಯ ಗೂಡಾಗಿದೆ. ಆದರೆ ಈ ವಾಸ್ತವತೆಯ ಬದಲಾಗಿ ಮಾನವನು ತನ್ನ ಸಮರ್ಥತೆಯನ್ನು ಉದ್ದೀಪನಗೊಳಿಸಿಕೊಳ್ಳಬೇಕಾದ ಅನಿವಾರ್ಯತೆಯು ಇಂದು ಒದಗಿ ಬಂದಿದೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಧ್ಯಾನಕ್ಕೆ ಬರಬೇಕು. ಈ ಭೂಮಂಡಲದಲ್ಲಿ ವಾಸಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ 8% ಜನ ಧ್ಯಾನಿಗಳಾದರೆ ಸಾಕು, ಭೂಮಿ ತನ್ನ ಶಕ್ತಿಯನ್ನ ಉದ್ದೀಪನಗೊಳಿಸಿಕೊಳ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಮಿಯ ಮೇಲಿನ 3 ಪ್ರಮುಖ ಆಯಾಮಗಳು ಬೆಳಕು, ಶಬ್ದ ಮತ್ತು ಸ್ಪರ್ಶ. ಇದನ್ನು ಮೊದಲನೇ ಸಂಚಿಕೆಯಲ್ಲೇ ತಿಳಿದಿದ್ವಿ ಮಾಸ್ಟರ್ಸ್. ಈ 3 ಆಯಾಮಗಳನ್ನು ಬಳಸಿ ಉತ್ತಮರೆನಿಸಿಕೊಳ್ಳುತ್ತಾ ಇನ್ನೂ ಅನೇಕ ಆಯಾಮಗಳಲ್ಲಿ ಜೀವಿಸಬಹುದಾದ ಸಾಮರ್ಥ್ಯ ನಿಮ್ಮೆಲ್ಲರಲ್ಲೂ ಅಡಗಿದೆ. ನಿಮ್ಮ ಅಜ್ಞಾನದ ಬಂಧನದಿಂದ ನಿಮ್ಮನ್ನು ನೀವೇ ಮುಕ್ತರನ್ನಾಗಿಸಿಕೊಂಡರೆ ಇಂಥ ಶ್ರೇಷ್ಠ ಜೀವಿತ ನಿಮಗಾಗಿ ಕಾಯುತ್ತಿದೆ. ಈ 3 ಆಯಾಮಗಳು ಯಾವುವು ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಜೊತೆಗೆ ಇನ್ನು 8 ಆಯಾಮಗಳಲ್ಲಿ ಹೇಗೆ ಜೀವಿಸಬೇಕು, ಅದರಲ್ಲಿ ನಾವು ಜೀವಿಸ್ಬೇಕಂದ್ರೆ ಹೇಗೆ ನಮ್ಮನ್ನ ನಾವು ಶಾರೀರಿಕವಾಗಿ ಹಾಗೂ ಆಂತರಿಕವಾಗಿ ಸ್ವಚ್ಛತೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಈಗಾಗಲೇ ಮಾಹಿತಿ ತಿಳಿದಿದ್ದೀವಿ ಮಾಸ್ಟರ್ಸ್. ಆ ರೀತಿ ನಾವು ಸ್ವಚ್ಛಗೊಂಡದ್ದೇ ಆದ್ರೆ ನಾವು ಶ್ರೇಷ್ಠ ಜೀವಿತ, ನಮ್ಮನ್ನು ನಾವು ಅಜ್ಞಾನದಿಂದ ಮತ್ತು ಬಂಧನಗಳಿಂದ ಏನು ಈ ಮೋಹ ಬಂಧನದಲ್ಲಿ ಸಿಲುಕಿ ಹಾಕಿಕೊಂಡಿದೀವಲ್ಲ ಮಾಸ್ಟರ್ಸ್, ಆ ಬಂಧನದಿಂದ ಮುಕ್ತರಾದರೆ ನಾವು ಮೋಕ್ಷದ ಎಡೆಗೆ ಹೋಗ್ಲಿಕ್ಕೆ ದಾರಿ ಸುಗಮವಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪರಮಾತ್ಮನ ಮೂಲ ರೂಪವನ್ನು ಪರಿಚಯಿಸುವುದೇ ಬೆಳಕು. ಈ ಪರಮಾತ್ಮ ಅಂತಕ್ಕಂಥದ್ದರ ಮೂಲ ಬಿಂದು ರೂಪ ಅಂತ ಏನ್ ತಿಳಿದಿದೀವಲ್ಲ ಮಾಸ್ಟರ್ಸ್, ಆ ರೂಪವನ್ನು ಪರಿಚಯಿಸ್ತಕ್ಕಂಥದ್ದೇ ಬೆಳಕು. ಶಬ್ದ ಸ್ಪರ್ಶಗಳೆಂಬ ಚೈತನ್ಯ ಶಕ್ತಿ, ಮೂಲ ಚೈತನ್ಯದಿಂದ ಹೊರಬರುವ ಬೆಳಕು ಅತಿ ತೀಕ್ಷ್ಣ ಮತ್ತು ಪ್ರಭಾವಶಾಲಿಯಾಗಿರುತ್ತದೆ. ಈ ಏನು ಬೆಳಕು ಅಂತಕ್ಕಂಥದ್ದು ಇದೆಯಲ್ಲ ಮಾಸ್ಟರ್ಸ್, ಅದು ತುಂಬಾ ತೀಕ್ಷ್ಣವಾಗಿ ಇರುತ್ತೆ ಹಾಗೂ ಪ್ರಭಾವಶಾಲಿಯಾಗಿರುತ್ತದೆ. ಈ 3 ಮೂಲ ಶಕ್ತಿಗಳು ಅನೇಕ ಲೋಕಗಳ ವಿಭಿನ್ನ ಆಯಾಮಗಳಿಗೆ ಅನುಗುಣವಾಗಿ ತಮ್ಮ ಪ್ರಭಾವವನ್ನು ಬೀರುತ್ತವೆ. ನಾವು ಬರೀ ಭೂಮಿ ಒಂದೇ ಲೋಕ ಅಲ್ಲ, ಇಂಥ ಸಹಸ್ರಾರು ಲೋಕಗಳಿವೆ ಅಂತ ಏನ್ ತಿಳಿದಿದೀವಲ್ಲ ಮಾಸ್ಟರ್ಸ್, ಅದೇ ರೀತಿ ಆ ಲೋಕಗಳಲ್ಲಿ ಇರ್ತಕ್ಕಂಥ ಆಯಾಮಗಳಿಗೆ ಅನುಗುಣವಾಗಿ
ತಮ್ಮ ಪ್ರಭಾವವನ್ನ ಬೀರ್ತಾ ಹೋಗ್ತದೆ. ಅವುಗಳನ್ನ ಮೂಲ ರೂಪದಿಂದಲೇ ಸ್ವೀಕರಿಸಿ ಅವುಗಳ ಚೈತನ್ಯ ಶಕ್ತಿಯಿಂದಲೇ ಜೀವಿಸುತ್ತಿರುವವರು ಶಂಭಾಲದ ಜನತೆ. ಅದರ ಮೂಲ ರೂಪ ಏನಿತ್ತೋ ನಾವು ಆತ್ಮ ಸ್ವರೂಪರಾಗಿ ಈ ಭೂಮಿಗೆ ಬಂದಾಗ ಇದ್ದಂತ ನಮ್ಮ ಮೂಲ ಸ್ವರೂಪದ ಶಕ್ತಿ ಏನಿತ್ತೋ ಅದನ್ನ ಅರಿತು ನಡೀತಕ್ಕಂಥವರೇ, ಆ ಶಕ್ತಿಯನ್ನು ಉಳಿಸ್ಕೊಂಡವರೇ ಶಂಭಾಲದ ಜನತೆಯಾಗಿದ್ದಾರೆ ಮಾಸ್ಟರ್ಸ್. ಇಂಥ ಶ್ರೇಷ್ಠತೆಯಿಂದ ಜೀವಿಸುತ್ತಿರುವ ಅವರುಗಳು ಶ್ರೇಷ್ಠ ಜ್ಞಾನ ಆನಂದದ ಭಂಡಾರವಾಗಿದ್ದಾರೆ. ನಮ್ಮಲ್ಲಿ ಆ ಗುಣಗಳು ಆ ಆಯಾಮಗಳಲ್ಲಿ ನಾವು ಜೀವಿಸಿದ್ದೇ ಆದ್ರೆ ನಮ್ಮಲ್ಲೂ ಕೂಡ ಶ್ರೇಷ್ಠವಾದ ಜ್ಞಾನ ಇರುತ್ತೆ, ಆನಂದ ಸ್ವರೂಪರಾಗಬೇಕಾಗಿದೆ. ನಾವು ದೇಹಾತ್ಮರಾಗಿರ್ತಕ್ಕಂಥವರು ಆನಂದ ಸ್ವರೂಪರಾದ್ರೆ ನಮ್ಮ ಪೂರ್ಣಾತ್ಮರು ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪೂರ್ಣಾತ್ಮನು ನಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳು, ನಾವು ವರ್ತಿಸ್ತಕ್ಕಂಥ ರೀತಿಗಳೇ ನಮ್ಮ ಪೂರ್ಣಾತ್ಮನ ಆಹಾರವಾಗಿದೆ. ಅದಕ್ಕೋಸ್ಕರ ನಾವು ಆನಂದ ಸ್ವರೂಪರು ಮೊದಲಾಗಬೇಕು. ನಾವು ಆನಂದವಾಗಿದ್ದಾಗ, ನಮ್ಮ ಜೀವಿತ ಆನಂದಮಯವಾಗಿದ್ದಾಗ ಪೂರ್ಣಾತ್ಮನು ಕೂಡ ಪರಮಾನಂದವನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಪೂರ್ಣಾತ್ಮನ ಮುಖಾಂತರ ಸಂದೇಶಗಳನ್ನು ಪಡಿತಕ್ಕಂಥ ಪರಮಾನಂದವನ್ನು ಹೊಂದುತ್ತಾರೆ. ಈ ರೀತಿಯಾಗಿ ಅದಕ್ಕೋಸ್ಕರ ನಮ್ಮ ಜೀವಿತ ಅಂತಕ್ಕಂಥದ್ದು ಆನಂದಮಯವಾಗ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಶಯ ಆಗಿದೆ ಮಾಸ್ಟರ್ಸ್. ನೀವೆಲ್ಲರೂ ಸಹ ಇಂಥ ಶಕ್ತಿಯನ್ನು ಪಡೆದು ಅದರೊಂದಿಗೆ ಒಂದಾಗಬೇಕೆಂದು ಬಯಸುತ್ತಿದ್ದೇವೆ. ಅದಕ್ಕಾಗಿ ನಿಮ್ಮ ಆಸುಪಾಸಿನಲ್ಲಿ ಸುಳಿದಾಡುತ್ತಾ ಒಂದೇ ಒಂದು ಕ್ಷಣ ಅವರೊಂದಿಗೆ ಶ್ರುತಿಗೊಂಡರೂ ಅವರಿಗೆ ಜ್ಞಾನದ ಅರಿವನ್ನು ತಿಳಿಸುತ್ತಾ ನಿಮ್ಮೊಂದಿಗೆ ಇದ್ದಾರೆ. ನಿಮ್ಮನ್ನು ನೀವು ಉದ್ಧರಿಸಿಕೊಳ್ಳಬೇಕೆಂಬುದೇ ಅವರ ಮಹದಾಶೆಯಾಗಿದೆ. ಏನು ಋಷಿಗಳು ಚಾನಲಿಂಗ್ ಆಗಿ ನೀಡ್ತಿದಾರಲ್ಲ ಮಾಸ್ಟರ್ಸ್, ಅವರು ಹೇಳ್ತಕ್ಕಂಥ ಮಾತಿದೆ. ಅದನ್ನ ಈ ಪುಸ್ತಕದಲ್ಲಿ ಈ ರೀತಿಯಾಗಿ ಪ್ರತಿಯೊಬ್ರು ನಮ್ಗೇನು ಆಸ್ಟ್ರಲ್ ಮಾಸ್ಟರ್ಸ್ ಪ್ರತಿ ಕ್ಷಣದಲ್ಲೂ ಇರ್ತಾರೆ ಅನ್ನೋ ಅನುಭವ ಧ್ಯಾನಾಸಕ್ತರಿಗೆ ಪ್ರತಿಯೊಬ್ಬರಿಗೂ ಆಗಿರ್ತದೆ ಮಾಸ್ಟರ್ಸ್. ಆ ಒಂದು ಕ್ಷಣ ಆ ಒಂದು ಜ್ಞಾನಕ್ಕೆ ನಾವು ಶ್ರುತಿಗೊಂಡಾಗ ಅವರು ನಮಗೆ ಜ್ಞಾನದ ಅರಿವನ್ನು ಕೂಡ ತಿಳಿಸ್ತಾರೆ. ನಾನು ಅಂತಕ್ಕಂಥ ಅಹಂಕಾರವನ್ನು ತ್ಯಜಿಸಿ ನನ್ನದೇನು ಇಲ್ಲ ನಿನ್ನದೇ ಅಂತಕ್ಕಂಥ ಸಮರ್ಪಣಾ ಭಾವ ನಮ್ಮಲ್ಲಿ ಬಂದಾಗ ಅವರು ನಮಗೆ ಜ್ಞಾನದ ಅರಿವಿನ ಜೊತೆಗೆ ನಮ್ಮನ್ನು ಉದ್ಧರಿಸಿಕೊಳ್ಳಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ನಮಗೆ ನೀಡ್ಲಿಕ್ಕೆ ಅವರು ಸಂಸಿದ್ಧರಾಗಿದ್ದಾರೆ. ಅವರು ಆ ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ. ಒಂದು ಸರಿ ತಿರುಗಿ ನೋಡು ನನ್ನೆಡೆಗೆ, ನೀ ಹೋಗ್ತಕ್ಕಂಥ ದಾರಿಯಿಂದ ಹಿಮ್ಮುಖವಾಗಿ ನನ್ನೆಡೆಗೆ ತಿರುಗಿ ನೋಡಿದಾಗ ನಾ ಎಲ್ಲವನ್ನು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಈ ಶಂಭಾಲದ ನಿವಾಸಿಗಳು ಸಂಸಿದ್ಧರಾಗಿದ್ದಾರೆ ಮಾಸ್ಟರ್ಸ್. ಮೂಲ ಬೆಳಕು ಎಲ್ಲೋ ದೂರದ ಆಕಾಶದಲ್ಲಿಲ್ಲ. ನಾವು ಅನ್ಕೋತೀವಿ ಆಕಾಶದಲ್ಲಿ ನಿಂತಕ್ಕಂಥ ಸೂರ್ಯನಿಂದ ಮಾತ್ರ ಬೆಳಕು ದೊರೀತಿದೆ ಅಂತ ಹೇಳ್ಬಿಟ್ಟು, ಮೂಲ ಬೆಳಕು ಎಲ್ಲೂ ದೂರದ ಆಕಾಶದಲ್ಲಿಲ್ಲ, ಅದು ನಿಮ್ಮ ಆಂತರ್ಯದಲ್ಲೇ ಅಡಗಿದೆ. ನಿಮ್ಮ ಶ್ವಾಸದೊಂದಿಗೆ ಅನುಸಂಧಾನ ಹೊಂದಿದಾಗ ನಿಮ್ಮ ಆಂತರ್ಯದ ಮೂಲೆಯಲ್ಲಿ ಅಡಗಿರುವ ಮೂಲ ಬೆಳಕನ್ನು ಕಾಣುವಿರಿ. ಅದಕ್ಕೋಸ್ಕರ ಮೂಗಿನಲ್ಲಿ ತೆಗೆದುಕೊಳ್ತಕ್ಕಂಥ ಶ್ವಾಸ ನಮ್ಮನ್ನ ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ತದೆ ಅಂತಕ್ಕಂಥ ಒಂದು ಸಣ್ಣ ಸರಳ ವಾಕ್ಯವನ್ನು ನೀಡಿ ಪತ್ರಿಜಿ ಗುರುಗಳು ಎಲ್ಲರನ್ನು ಕೂಡ ಉಸಿರನ್ನ ಗಮನಿಸಿ ಶ್ವಾಸದೊಂದಿಗೆ ಅನುಸಂಧಾನವಾಗಿ ಅಂತಕ್ಕಂಥ ಶ್ರೇಷ್ಠ ವಾಕ್ಯವನ್ನ ನೀಡಿದ್ದಾರೆ ಮಾಸ್ಟರ್ಸ್. ಈ ಶ್ವಾಸದೊಂದಿಗೆ ಅನುಸಂಧಾನವಾದಾಗ ನಮ್ಮ ಆಂತರ್ಯದ ಮೂಲೆಯಲ್ಲಿ ಅಡಗಿರ್ತಕ್ಕಂಥ ಏನು ಮೂಲ ಬೆಳಕಿದೆಯಲ್ಲ ಅದನ್ನ ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಆ ಬೆಳಕಿನೊಂದಿಗೆ ನಿಮ್ಮ ಆತ್ಮ ಜ್ಯೋತಿಯನ್ನು ಜೋಡಿಸಿರಿ. ಅಗಾಧ ಬೆಳಕು ನಿಮ್ಮ ಶರೀರವೆಲ್ಲ ವ್ಯಾಪಿಸಿರುವುದನ್ನು ಕಾಣುವಿರಿ. ಆ ಬೆಳಕು ಅಂತಕ್ಕಂಥದ್ದು ನಮ್ಮ ಆತ್ಮ ಜ್ಯೋತಿಯೊಂದಿಗೆ ಒಂದಾದಾಗ ನಮ್ಮ ದೇಹದಿಂದಲೇ ಅದ್ಭುತವಾದ ಬೆಳಕಿನ ಸೂರ್ಯನ ರೀತಿಯಲ್ಲಿ ಹೇಗೆ ಸುತ್ತಲೂ ಪ್ರಖರವಾದ ಬೆಳಕು ಹೊಮ್ತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ದೇಹದಿಂದನೂ ಸುತ್ತಲೂ ಕೂಡ ಅದ್ಭುತವಾದ ಬೆಳಕು ಹೊರಹೊಮ್ಮುತ್ತೆ. ಅಗಾಧ ಬೆಳಕು ನಿಮ್ಮ ಶರೀರವೆಲ್ಲ ವ್ಯಾಪಿಸಿರುವುದನ್ನು ಕಾಣುವಿರಿ. ಬೆಳಕು ಶರೀರವೆಲ್ಲ ವ್ಯಾಪಿಸಿ ಶರೀರದ ಆಚೆ ತನ್ನ ಕಿರಣಗಳನ್ನು ಹರಡುತ್ತಿರುವುದನ್ನು ಗಮನಿಸುವಿರಿ. ಸೂರ್ಯನಿಂದ ಹೇಗೆ ಕಿರಣಗಳು ಹೊರ ಹೊಮ್ತಾ ಇದೆ ಅಂತ ಗಮನಕ್ಕೆ ನಮಗೆ ಬರ್ತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ದೇಹದಿಂದನೂ ಕೂಡ ಬೆಳಕಿನ ಕಿರಣಗಳು ಹೊರ ಹೊಮ್ತವೆ ಅಂತ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಆ ಬೆಳಕು ಪಂಚಭೂತಗಳನ್ನು ಸೃಷ್ಟಿಸಿದ ಬೆಳಕಾಗಿದೆ. ಆ ಬೆಳಕು ಪಂಚಭೂತ ಈ ದೇಹವನ್ನು ಪಡಿಲಿಕ್ಕೆ ಹೇಗೆ ನಾವು ಪಂಚಭೂತಗಳಿಂದ ಪಡೆದಿದ್ದೀವೋ ಅದೇ ಬೆಳಕು ಪಂಚಭೂತಗಳನ್ನ ಸೃಷ್ಟಿಸಿದ್ದು ಮೂಲವಾಗಿ. ಆ ಬೆಳಕನ್ನು ಹೆಚ್ಚು ಅನುಭವಿಸಿ, ಆ ಬೆಳಕನ್ನು ಹೆಚ್ಚಾಗಿ ಅನುಭವಿಸಿದಾಗ ಆಂತರ್ಯದಲ್ಲಿ ತುಂಬಿಕೊಳ್ಳುವುದರಿಂದ ಪಂಚಭೂತಗಳು ನಿಮಗೆ ಸಹಕಾರವನ್ನು ನೀಡುವು. ಆಗ ಪಂಚಭೂತಗಳು ನಿಮ್ಮ ಅಧೀನದಲ್ಲಿರ್ತವೆ. ನೀವು ಹೇಳಿದಂತೆ ನಡೀತದೆ ಆ ಪಂಚಭೂತಗಳು ಅಂತ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಪಂಚಭೂತಗಳಿಂದ ಒದಗಬಹುದಾದಂತ ಸಂಕಷ್ಟಗಳಿಂದನೂ ಪಾರಾಗಬಹುದು.
ಅಕಸ್ಮಾತ್ ಆಗಿ ಪಂಚಭೂತಗಳಿಂದ ಸಂಕಷ್ಟ ಏನಾದ್ರೂ ಬಂದಿದ್ದೇ ಆದ್ರೆ ನಾವು ಈ ಬೆಳಕನ್ನ ಸ್ವೀಕಾರ ಮಾಡಿದಂತವರೇ ಆಗಿದ್ದರೆ ಅವುಗಳಿಂದ ಆಗ್ತಕ್ಕಂಥ ಸಂಕಷ್ಟದಿಂದನೂ ಕೂಡ ಹೊರಬರಬಹುದು. ಆದರೆ ಎಚ್ಚರಿಕೆ ಎಂದು ಪಂಚಭೂತಗಳ ಮೇಲೆ ಸಾರಥ್ಯ ನಡೆಸಬೇಡಿ. ಪಂಚಭೂತಗಳು ನಮ್ಮ ಅಧೀನದಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಅವುಗಳ ಮೇಲೆ ಅವುಗಳ ಸಾರಥ್ಯ ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಬೇಕಾದಂಗೆ ದುರುಪಯೋಗ ಪಡಿಸಿಕೊಳ್ಳಬೇಡಿ ಅನ್ನೋ ಜ್ಞಾನವನ್ನು ಕೂಡ ನೀಡ್ತಾ ಇದ್ದಾರೆ ಮಾಸ್ಟರ್ಸ್. ನಿಮ್ಮ ಭೌತಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಈ ಬೆಳಕನ್ನ ಬಳಸಬಹುದು. ಈ ಬೆಳಕನ್ನ ನಿಮ್ಮ ಯಾವುದಕ್ಕೋಸ್ಕರ ಬಳಸಬಹುದು ಅಂದ್ರೆ ನಿಮ್ಮ ಭೌತಿಕ ಜೀವನವನ್ನು ಉತ್ತಮಪಡಿಸಿಕೊಳ್ಳಿ, ಆದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸಿಕೊಳ್ಳಿ. ಈ ಅಭ್ಯಾಸವನ್ನು ನಿರಂತರವಾಗಿ ಅಭ್ಯಸಿಸಿದಲ್ಲಿ ಪ್ರಕೃತಿ ಸಹಜವಾದ ಮಾಯೆಗಳು, ಅರಿಷಡ್ವರ್ಗಗಳು, ಈರ್ಷಾ ದ್ವೇಷಗಳಿಂದ ಮುಕ್ತರಾಗಿ ಸದಾ ಹರ್ಷಚಿತ್ತದಿಂದ ಇರಬಹುದು. ನೀವು ಈ ಬೆಳಕನ್ನ ಸದ್ವಿನಿಯೋಗ ಮಾಡಿಕೊಂಡಾಗ ನಮ್ಮಲ್ಲಿ ನಾವು ಮಾಯೆ ಯಾವುದು ಅನ್ನೋದನ್ನ ಗುರುತಿಸ್ತಕ್ಕಂಥದ್ದು ಇರ್ಬೋದು, ಅರಿಷಡ್ವರ್ಗಗಳಿಂದ ಬರ್ತಕ್ಕಂಥ ಬಾಧೆಗಳಿಂದ ಹೊರಬರೋದು ಇರ್ಬೋದು, ಈರ್ಷಾ ದ್ವೇಷಗಳಿಂದ ಮುಕ್ತರಾಗೋದಿರ್ಬೋದು. ಇವೆಲ್ಲವುಗಳಿಂದ ಮುಕ್ತರಾಗಿ ನಾವು ಸದಾ ಆನಂದದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆ. ಆಂತರ್ಯದಲ್ಲಿರುವ ಪರಮಾತ್ಮ ಶಕ್ತಿಯ ಅನುಭೂತಿಯನ್ನು ಅಂದಬಹುದಾದ ಸಾಮರ್ಥ್ಯವನ್ನು ಕೂಡ ಪಡೆಯುವಿರಿ. ನಮ್ಮ ಆಂತರ್ಯದಲ್ಲಿ ಇರ್ತಕ್ಕಂತಹ ಅದ್ಭುತವಾದ ಪರಮಾತ್ಮ ಶಕ್ತಿಯನ್ನ ನಾವು ಆನಂದಿಸ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಬರ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪ್ರತಿ ಮಾನವನಿಗೂ ಸಹನೆ, ಧೈರ್ಯದ ಶಕ್ತಿಯು ಅತ್ಯವಶ್ಯಕವಾಗಿದೆ. ಅದಕ್ಕೋಸ್ಕರ ಧ್ಯಾನಕ್ಕೆ ಬಂದಾಗ ಮಾಸ್ಟರ್ಸ್ ಮೊದಲನೇದಾಗಿ ಬಿಡಬೇಕಾಗಿರೋದು ಭಯ ಅಂತ ಹೇಳಿ ಹೇಳ್ತಾರೆ ಮಾಸ್ಟರ್ಸ್. ಸದ್ಯದ ಪರಿಸ್ಥಿತಿಯಲ್ಲಿ ಮಾನವನಿಗೆ ಧೈರ್ಯ ಬೇಕು, ಹಾಗೇನೆ ಸಹನೆ ಬೇಕು. ಅವ್ರಿಗೆ ಯಾರಿಗೋ ಆಗಿದೆ ಅದು ನನಗಾಗ್ಲಿಲ್ಲ, ಅವ್ರಿಗೇನೋ ಆಗ್ತಾ ಇದೆ ಅದು ನನಗಾಗ್ಲಿಲ್ಲ, ಈ ಹಾಪಾಹಪಿ ಬೇಡ. ನನಗೇನಾಗ್ಬೇಕೋ ಅದನ್ನ ಪರಮಾತ್ಮ ನನಗೆ ಪ್ರಸಾದ ರೀತಿಯಲ್ಲಿ ಕೊಡ್ತಾ ಇದ್ದಾನೆ ಅಂತಕ್ಕಂಥ ಸ್ವೀಕಾರ ಮಾಡ್ತಕ್ಕಂಥ ಸಹನ ಮನೋಭಾವ ಬೇಕು. ಇಂದಲ್ಲ ನನಗೆ ನಾಳೆ ನಾನೇನ್ ಪಡಿಬೇಕಾಗಿದೆಯೋ ಅದು ತಂತಾನೆ ಬರ್ತಾ ಹೋಗ್ತದೆ ಅನ್ನೋ ಸಹನೆ ನಮ್ಮಲ್ಲಿ ಇದ್ದದ್ದೇ ಆದ್ರೆ ಆ ಶಕ್ತಿಯನ್ನ ಯಥೇಚ್ಛವಾಗಿ ಈ ಅಭ್ಯಾಸದಿಂದ ಪಡೆಯಬಹುದು. ಸಂಪೂರ್ಣ ಭೂಮಿಯೇ ಶಂಬಾಲವಾಗಿ ಪರಿವರ್ತಿತವಾಗುತ್ತಿರುವ ಈ ಶುಭ ಸಂದರ್ಭದಲ್ಲಿ ಸ್ವಾರ್ಥ ಅಸೂಯೆಗಳಿಂದ ಕೂಡಿದ ಮಾನವರಿಗೆ ಅತೀವ ತೊಂದರೆಯಾಗಲಿದ್ದು, ಈ ಅಭ್ಯಾಸದಿಂದ ತಮ್ಮನ್ನು ತಾವು ಪರಿಶೀಲಿಸಿಕೊಂಡು ಪರಿವರ್ತಿತರಾಗಿರಿ. ನಮ್ಮಲ್ಲಿ ಇದು ಇಡೀ ಭೂಮಂಡಲವೇ ಶಂಬಾಲವಾಗಿ ಪರಿವರ್ತನೆ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೇನಾದ್ರೂ ಸ್ವಾರ್ಥ ಅಸೂಯೆ ಭಾವನೆಗಳಿಂದ ಜೀವನವನ್ನ ಮಾಡ್ತಾ ಹೋಗಿದ್ದೇ ಆದ್ರೆ ಅತೀವ ಸಂಕಷ್ಟಕ್ಕೆ ಈಡಾಗ್ತೀವಿ. ಅದಕ್ಕೋಸ್ಕರ ಅದರಿಂದ ಹೊರಬರ್ಲಿ ಅನ್ನೋದಕ್ಕೋಸ್ಕರನೇ ಈ ಧ್ಯಾನ ಮಾರ್ಗಕ್ಕೆ ಬರ್ಬೇಕು ಅಂತಕ್ಕಂಥ ಧೈರ್ಯವಾಗಿ ಅವರನ್ನ ಪ್ರಚೋದನೆ ಮಾಡ್ತಕ್ಕಂಥ ಭಾವ ಇರ್ಬೇಕು ಮಾಸ್ಟರ್ಸ್. ನಾವೆಲ್ಲರೂ ಕೂಡ ನೋಡಿ, ಇಡೀ ಭೂಮಂಡಲವೇ ಶಂಬಾಲವಾಗ್ತದೆ, ಎಲ್ಲರೂ ಕೂಡ ಒಳ್ಳೆಯರಾಗ್ತಾ ಇದೆ, ರಾಮರಾಜ್ಯ ಸೃಷ್ಟಿ ಆಗ್ತಾ ಇದೆ ಅಂತಲ್ಲಿ ನಿಮ್ಮ ಈರ್ಷಾ ದ್ವೇಷ ಮನೋಭಾವಗಳನ್ನು ಹೊರತಾಗಿ ನೀವು ರಾಮರಾಜ್ಯದಲ್ಲಿ ಜೀವಿಸಲು ಯೋಗ್ಯರಾದಂತವರಾಗಿ ತಯಾರಾಗಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಭೂಮಿಯ ಪರಿವರ್ತನಾ ಕಾರ್ಯದಲ್ಲಿ ನಿಮ್ಮ ಸ್ವಪರಿವರ್ತನೆಯ ಕಾರ್ಯ ಅತಿ ಪ್ರಾಮುಖ್ಯವಾಗಿದೆ. ಭೂಮಿಯನ್ನು ಪರಿವರ್ತನಾ ಕಾರ್ಯಕ್ಕೆ ಸಂಸಿದ್ಧವಾಗಿದೆ, ಆದರೆ ನಾವು ಪ್ರತಿಯೊಬ್ಬರೂ ಕೂಡ ಸ್ವಯಂ ಪರಿವರ್ತನಾ ಕಾರ್ಯ ನಮ್ಮದು ಅತಿ ಪ್ರಾಮುಖ್ಯನೂ ಆಗಿದೆ. ನಿಮ್ಮ ಸ್ವಪರಿವರ್ತನೆಯೇ ವಿಶ್ವಕ್ಕೆ ನೀವು ಕೊಡ್ತಕ್ಕಂಥ ಅತಿ ದೊಡ್ಡ ಉಡುಗೊರೆಯಾಗಿದೆ. ನಮ್ಮ ಸ್ವಪರಿವರ್ತನೆ ಮೆಷ್ಟಕ್ಕೆ ನಾವು ಬದಲಾಗಿದ್ದೇ ಆದ್ರೆ ಈ ಭೂಮಿಯ ಏನು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಅದಕ್ಕೆ ಸರಿಯಾಗಿ ನಮ್ಮ ಫ್ರೀಕ್ವೆನ್ಸಿಯನ್ನ ನಾವು ಶ್ರುತಿಗೊಳಿಸ್ಕೊಳ್ಳೋಕೆ ಸಂಸಿದ್ಧರಾಗಿದ್ದೇ ಆದ್ರೆ ನಾವು ಆ ಭೂಮಿಗೆ ಕೊಡ್ತಕ್ಕಂಥ ಒಂದು ಇಡೀ ವಿಶ್ವಕ್ಕೆ ಕೊಡ್ತಕ್ಕಂಥ ಒಂದು ದೊಡ್ಡ ಉಡುಗೊರೆ. ನಿಮ್ಮ ಪರಿವರ್ತನೆಯೊಂದಿಗೆ ವಿಶ್ವದೊಂದಿಗೆ ಅನಿರ್ಬಂಧಿತ ಪ್ರೇಮವನ್ನು ಬೆಳೆಸಿಕೊಳ್ಳಿರಿ. ನಿಮ್ಮ ಪರಿವರ್ತನೆ ಅಂತ ಅಂದ್ರೆ ಹೃದಯ ವೈಶಾಲ್ಯತೆ ಅಂತಕ್ಕಂಥದನ್ನ ಬೆಳೆಸ್ಕೊಳ್ಳಿರಿ. ವಿಶ್ವದೊಂದಿಗೆ ಅನ್ಕಂಡೀಷನಲ್ ಲವ್ ಅಂತ ಏನ್ ಹೇಳ್ತಿದೀವಲ್ಲ ಮಾಸ್ಟರ್ಸ್, ಅನಿರ್ಬಂಧಿತ ಪ್ರೇಮವನ್ನ ಬೆಳೆಸ್ಕೊಳ್ಬೇಕು. ಎಷ್ಟೆಷ್ಟು ಪ್ರೇಮವನ್ನ ಹಂಚುವಿರೋ ಅಷ್ಟಷ್ಟು ಬೆಳೆಯುವಿರಿ. ಎಷ್ಟೆಷ್ಟು ಪ್ರೇಮವನ್ನ ಹಂಚುತ್ತಾ ಸಹನೆ ಮತ್ತು ಧೈರ್ಯದಿಂದ ನೀವು ಎಷ್ಟೆಷ್ಟು ಪ್ರೇಮವನ್ನು ಹಂಚುವಿರೋ ಅಷ್ಟಷ್ಟು ಬೆಳೆಯುವಿರಿ. ಆಂತರಿಕ ಶಕ್ತಿಯ ಉದ್ದೀಪನವೇ ಇಲ್ಲಿ ಮುಖ್ಯ ಗುರಿಯಾಗಿದೆ. ಬರೀ ಶಾರೀರಿಕ ಸ್ವಚ್ಛತೆ ಅಲ್ಲ, ಆಂತರಿಕ ಸ್ವಚ್ಛತೆ ಹೆಚ್ಚಾಗಿ ಆಂತರಿಕ ಶಕ್ತಿಯ ಉದ್ದೀಪನಗೊಳ್ಳುತ್ತೆ. ಅದು ಈ ಶಂಬಾಲದಲ್ಲಿ ವಾಸಿಸ್ಲಿಕ್ಕೆ ಯೋಗ್ಯವಾದಂತ ಮುಖ್ಯ ಗುರಿಯಾಗಿದೆ. ಆಂತರಿಕ ಶಕ್ತಿಯನ್ನು ಉಪಯೋಗಿಸುವ ಪರಿಯನ್ನು ಅಭ್ಯಸಿಸಿ. ನಮ್ಮಲ್ಲಿ ಉಂಟಾಗ್ತಕ್ಕಂಥ ಆ ಬೆಳಕಿನಿಂದ ಉಂಟಾಗ್ತಕ್ಕಂಥ ಏನು ಆಂತರಿಕ ಶಕ್ತಿ ಉಂಟಾಗ್ತದಲ್ಲ, ಆ ಶಕ್ತಿಯನ್ನ ಉಪಯೋಗಿಸ್ತಕ್ಕಂಥ ಕಲೆಯನ್ನ ಬೆಳೆಸ್ಕೊಳ್ರಿ, ಅದನ್ನ ಅಭ್ಯಾಸ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮೂಲ ಬೆಳಕಾದ ಆದಿತ್ಯನ ಸರ್ವ ಶಕ್ತಿಗಳ ಅರಿವನ್ನು ಪಡೆದ ಅಗಸ್ತ್ಯ ಮಹರ್ಷಿಗಳು ಸರ್ವರೂ ಇದನ್ನು ಅರಿಯುವಂತಾಗಲಿ.
ಅಂತ ಹೇಳ್ಬಿಟ್ಟು ಬೆಳಕಿನ ಶಕ್ತಿಯನ್ನು ಎಲ್ಲರೂ ಅನುಭವಿಸಲಿ ಎಂಬ ಉದ್ದೇಶದಿಂದ ಆದಿತ್ಯ ಹೃದಯಂ ಎಂಬ ಸ್ತೋತ್ರ ಮಾಲೆಯನ್ನು ರಚಿಸಿ ಲೋಕಾರ್ಪಣೆ ಮಾಡಿದ್ದಾರೆ. ಮೂಲ ಬೆಳಕಾದ ಆದಿತ್ಯನ ಸರ್ವ ಶಕ್ತಿಗಳ ಅರಿವನ್ನು ಪಡೆದಂತ ಅಗಸ್ತ್ಯ ಮಹರ್ಷಿಗಳು ಆದಿತ್ಯ ಹೃದಯಂ ಅಂತಕ್ಕಂಥ ಸ್ತೋತ್ರ ಮಾಲೆಯನ್ನು ರಚಿಸಿದ್ದಾರೆ. ಈ ಸ್ತೋತ್ರ ಮಾಲೆಯಲ್ಲಿ ಅಗಸ್ತ್ಯ ಮಹರ್ಷಿಗಳು ಆದಿತ್ಯನ ಬಗೆಗೆ ಕಂಡುಕೊಂಡಂತ ಸತ್ಯವನ್ನು, ಆದಿತ್ಯನ ಶಕ್ತಿ ಸಾಮರ್ಥ್ಯವನ್ನು ತಮ್ಮದೇ ಆದ ಶೈಲಿಯಲ್ಲಿ ವರ್ಣಿಸಿದ್ದಾರೆ. ಈ ಸ್ತೋತ್ರ ಮಾಲೆಯ ಪಠಣದಿಂದ ಉಂಟಾಗುವ ಶಬ್ದದ ತರಂಗಗಳು ಅಂತರಂಗದಲ್ಲಿರುವ ಆತ್ಮನ ಜ್ಯೋತಿಯನ್ನು ಪ್ರಜ್ವಲಿಸಿ ಆತ್ಮದ ಮೂಲ ಅನುಭೂತಿಯಾದ ಶಾಂತಿಯನ್ನು ಅನುಭವಿಸಲು ಸಹಕರಿಸುತ್ತದೆ. ಆಂತರ್ಯದಲ್ಲಿ ಅಡಗಿರುವ ಅಂತಃಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಮೊದಲಿನಿಂದಲೂ ಕೂಡ ಋಷಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಆದರೆ ಸುಲಭವಾಗಿ ದೊರೆತಾಗ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ಸ್ತೋತ್ರಗಳ ರೂಪದಲ್ಲಿ ಜ್ಞಾನಿಗಳಾದಂಥವ್ರು ಪಡಿಲಿಕ್ಕೆ ಸಾಧ್ಯವಾದಂತ ರೂಪದಲ್ಲಿ ಇಟ್ಟಿದ್ರು ಮಾಸ್ಟರ್ಸ್. ಆದ್ರೆ ಇವತ್ತಿನ ದಿನ ಭೂಮಿ ತುಂಬಾ ಅಧೋಗತಿಗೆ ಹೋಗಿದ್ದ, ಅದು ಉನ್ನತ ಸ್ಥಿತಿಗೆ ಹೋಗ್ಲಿಕ್ಕೆ ಈಗ ಸುಸಂದರ್ಭ ಬಂದಿರುವ ಕಾರಣ ಈಗ ಪ್ರತಿಯೊಬ್ಬರಿಗೂ ಸುಲಭವಾಗಿ ದೊರಕಲಿ ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರು ಶ್ವಾಸವನ್ನ ಗಮನಿಸಿ ಅದರೊಂದಿಗೆ ಅನುಸಂಧಾನವಾಗಿ ಅಂತ ಹೇಳ್ತಾ ಧ್ಯಾನ ಮಾರ್ಗಕ್ಕೆ ಕರಿತರ್ತಕ್ಕಂಥದ್ದು ಅತಿ ಶೀಘ್ರ ಮತ್ತೆ ಅತಿ ವೇಗದಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಕರ್ತವ್ಯ ಮಾಸ್ಟರ್ಸ್. ಈ ವಿಶ್ವವು ಅನೇಕ ಅಣು ಪರಮಾಣುಗಳಿಂದ ಸೃಷ್ಟಿಸಲ್ಪಟ್ಟಿದೆ. ಅನೇಕ ಅಣು ಪರಮಾಣುಗಳ ಸಂಯೋಗದಿಂದಲೇ ಈ ಸೃಷ್ಟಿಯು ಪ್ರಚಲಿತದಲ್ಲಿದೆ. ಈ ಅಣುಗಳ ಸಂಯೋಜನ ಕ್ರಿಯೆಯು ಬಹಳ ವಿಚಿತ್ರ, ಅದ್ಭುತ ಹಾಗೂ ವಿಸ್ಮಯಕಾರಿಯಾಗಿದೆ. ಪ್ರತಿ ಅಣುವು ಆತ್ಮದಿಂದ ಕೂಡಿದುದಾಗಿದೆ. ಪ್ರತಿ ಆತ್ಮವು ಬೆಳಕು, ಶಬ್ದ, ಸ್ಪರ್ಶವೆಂಬ ಶಕ್ತಿಯನ್ನು ಹೊಂದಿದುದಾಗಿದೆ. ಪ್ರತಿ ಅಣುವು ತನ್ನ ಮೂಲಭೂತ ಬೆಳಕಿಗೆ ಒಂದೇ ಬಣ್ಣವನ್ನು ಹೊಂದಿರುತ್ತದೆ. ಅಣು ಪರಮಾಣುಗಳ ಸಂಯೋಜನೆಯ ಸಮಯದಲ್ಲಿ ಈ ಬೆಳಕು ಹಲವಾರು ಬಣ್ಣಗಳನ್ನ ಪಡೆಯುತ್ತಾ ಸಾಗುತ್ತದೆ. ಹೀಗೆ ರಚನೆಗೊಂಡ ಪ್ರತಿಯೊಂದು ಜೀವಿಯು ತನ್ನದೇ ಆದ ಬೆಳಕನ್ನು ಹೊಂದಿದ್ದು ವಿವಿಧ ಬಣ್ಣದ ರೂಪದಲ್ಲಿ ಪ್ರಕಟಗೊಳ್ಳುತ್ತದೆ. ಬೆಳಕಿನ ಬಣ್ಣಗಳು ವಿವಿಧ ಶಕ್ತಿ, ವಿವಿಧ ಭಾವಗಳಿಗೆ ತಕ್ಕಂತೆ ವಿವಿಧ ಬಣ್ಣಗಳಾಗಿ ಬದಲಾಗುತ್ತವೆ. ಇದರ ಅನುಭವವನ್ನು ಧ್ಯಾನದಲ್ಲಿ ಯಥೇಚ್ಛವಾಗಿ ಪಡೆಯಬಹುದು. ಧ್ಯಾನದಲ್ಲಿ ಇದ್ದಾಗ ನನಗೆ ಆ ಬಣ್ಣ ಕಾಣಿಸ್ತು, ಈ ಬಣ್ಣ ಕಾಣಿಸ್ತು ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಅದರ ಮೂಲ ಇದೆ ನೋಡಿ ಮಾಸ್ಟರ್ಸ್. ಅದ್ಭುತವಾದಂತ ಆತ್ಮದ ಬೆಳಕು, ಶಬ್ದ, ಸ್ಪರ್ಶ ಅಂತಕ್ಕಂಥ ಶಕ್ತಿ ಪ್ರತಿ ಅಣುವು ಕೂಡ ಮೂಲಭೂತ ಬೆಳಕಿಗೆ ಒಂದೊಂದು ಬಣ್ಣವನ್ನ ಹೊಂದಿರುತ್ತದೆ. ಒಬ್ಬೊಬ್ರು ಒಂದೊಂದು ಬಣ್ಣ ಕಾಣುತ್ತೆ. ನನಗೆ ಹಸಿರು ಬಣ್ಣ ಕಾಣ್ತು, ಕೆಂಪು ಬಣ್ಣ ಕಾಣುತ್ತೆ. ಹೀಗೆ ವಿಬ್ಗಯರ್ ಕಾಮನವಿನಲ್ಲಿ ಇರ್ತಕ್ಕಂಥ ಬಣ್ಣಗಳು ಪ್ರತಿಯೊಬ್ಬರಿಗೂ ಒಂದೊಂದು ಬಣ್ಣ ಕಾಣಬಹುದು. ಅದು ಅವರ ಅಣುಗಳಲ್ಲಿ ಇರ್ತಕ್ಕಂಥ ಬಣ್ಣ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರತಿ ಜೀವಿಯು ಅಣು ಪರಮಾಣುಗಳ ಸಮೂಹವೇ ಆಗಿದೆ. ರಚನೆಗೊಂಡ ಜೀವಿಯ ಶರೀರವು ಸಮಗ್ರ ಅಣು ಪರಮಾಣುಗಳ ಸಂಯೋಜನೆಯಿಂದ ಉಂಟಾದ ಬೆಳಕನ್ನು ಜೀವಿಯ ಜೈವಿಕ ಹಾಗೂ ಆಂತರಿಕ ಶಕ್ತಿಯಿಂದ ಬಿಂಬಿಸಲ್ಪಡುವ ಬೆಳಕನ್ನು ತನ್ನ ಶರೀರದ ಸುತ್ತ ಪ್ರತಿಬಿಂಬಿಸುತ್ತದೆ. ಯಾರಲ್ಲಿ ಯಾವ ಬಣ್ಣ ಯಥೇಚ್ಛವಾಗಿ ಇರ್ತದೋ ಅಣು ಪರಮಾಣುಗಳಲ್ಲಿ ಆ ಬಣ್ಣ ತನ್ನ ಶರೀರದ ಸುತ್ತ ಪ್ರತಿಬಿಂಬಿಸ್ತಾ ಇರ್ತದೆ. ಶರೀರದ ಸುತ್ತ ಪ್ರತಿಬಿಂಬಿಸಲ್ಪಡುವ ಈ ಬೆಳಕನ್ನು ಆರ ಅಥವಾ ಪ್ರಭಾವಲಯ ಅಥವಾ ಪ್ರಭಾವಳಿ ಎಂದು ಕರೆಯುತ್ತಾರೆ. ಈ ಬೆಳಕು ಜೀವಿಯ ವೈಯಕ್ತಿಕ ಭಾವ, ಚಹರೆ, ಶಕ್ತಿ ಹಾಗೂ ಜೈವಿಕ ವರ್ಣತಂತುಗಳೊಡನೆ ನೇರವಾಗಿ ಸಂಪರ್ಕ ಹೊಂದಿರುತ್ತದೆ. ಈ ಏನು ಪ್ರಭಾವಳಿಯಲ್ಲಿ ವ್ಯಕ್ತವಾಗ್ತಕ್ಕಂಥ ಬಣ್ಣ ಇದೆಯಲ್ಲ ಮಾಸ್ಟರ್ಸ್, ಆ ಬೆಳಕು ಜೀವಿಯ ವೈಯಕ್ತಿಕ ಭಾವ, ನಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳ ಆಧಾರದ ಮೇಲೆ, ನಾವು ಮಾಡ್ತಕ್ಕಂಥ ಕಾರ್ಯಗಳು, ಕೃತಿಗಳ ಆಧಾರದ ಮೇಲೆ ಶಕ್ತಿ ಹಾಗೂ ಜೈವಿಕ ವರ್ಣತಂತುಗಳೊಡನೆ ನೇರವಾಗಿ ಸಂಪರ್ಕ ಹೊಂದಿರೋದ್ರಿಂದ ಜೀವಿಯ ಆಂತರಿಕ ಹಾಗೂ ಭೌತಿಕ ಭಾವಗಳಿಗೆ ತಕ್ಕಂತೆ ಬೆಳಕು ತನ್ನ ಬಣ್ಣವನ್ನು ಬದಲಿಸುತ್ತದೆ. ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಭಾವನೆಗಳ ತಕ್ಕಂತೆ ಈ ಬೆಳಕು ತನ್ನ ಬಣ್ಣವನ್ನ ಬದಲಿಸ್ತಾ ಹೋಗುತ್ತೆ. ನಮ್ಮಲ್ಲಿ ಏನಾದ್ರೂ ಕಂದು ಬಣ್ಣ ಯಥೇಚ್ಛವಾಗಿದ್ದಾಗ ಅದನ್ನ ಧ್ಯಾನದ ಮಾಡ್ತಾ 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 ಅದನ್ನ ತಿಳಿಯಾಗಿಸಿಕೊಳ್ತೇವೆ ಅಂತ ಈಗಾಗಲೇ ತಿಳಿದಿದ್ದೀವಿ ಮಾಸ್ಟರ್ಸ್. ಅಣು ಪರಮಾಣುಗಳ ಸಂಯೋಜನೆಯಿಂದ ಸೃಷ್ಟಿಗೊಂಡ ಪ್ರತಿ ಸೃಷ್ಟಿಯು ಇದಕ್ಕೆ ಹೊರತೇನಲ್ಲ. ಅಣು ಪರಮಾಣುಗಳಿಂದ ಸಂಯೋಜನೆಗೊಂಡಂತ ಪ್ರತಿ ಸೃಷ್ಟಿನೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಮಾನವನಲ್ಲಿ ಬೆಳಕಿನ ಪ್ರತಿಫಲನವು ಹೆಚ್ಚು ತೀಕ್ಷ್ಣವಾದ ಪ್ರಕಂಪನಗಳನ್ನು ಹೊಂದಿರುತ್ತದೆ. ಮಾನವನಲ್ಲಿ ಮಾತ್ರ, ಪ್ರತಿ ಜೀವಿಗಳಿಗಿಂತ ಮಾನವರಲ್ಲಿ ಬೆಳಕಿನ ಪ್ರತಿಫಲನ ಹೆಚ್ಚು ತೀಕ್ಷ್ಣವಾದ ಪ್ರಕಂಪನಗಳನ್ನು ಹೊಂದಿರುತ್ತದೆ. ಇದಕ್ಕೆ ಇನ್ನೂ ತೀಕ್ಷ್ಣವಾಗಿಸಿಕೊಳ್ಳಬಹುದು.
ಇದು ಶಂಭಾಲದಲ್ಲಿ ಪ್ರವೇಶಿಸಲು ಅವಶ್ಯವಾಗಿ ಬೇಕಾದ ಅರ್ಹತೆಯಾಗಿದೆ. ನಾವು ಶಂಭಾಲದ ಜೀವಿಗಳಾಗಬೇಕು ಅಂದ್ರೆ ನಮ್ಮಲ್ಲಿ ತೀಕ್ಷ್ಣವಾದ ಪ್ರಕಂಪನಗಳು ಇರಬೇಕು. ಅದನ್ನ ಧ್ಯಾನದ ಮೂಲಕ ಇನ್ನೂ ಅತಿ ತೀಕ್ಷ್ಣವಾಗಿಸಿಕೊಳ್ಳಬಹುದು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವರಲ್ಲಿನ ಬೆಳಕಿನ ಪ್ರತಿಫಲನದ ತೀವ್ರತೆಯು ಕೇವಲ ಆತನ ಗುಣ ಭಾವಗಳನ್ನು ಮಾತ್ರ ಅವಲಂಬಿತಗೊಂಡಿಲ್ಲ. ಈ ಪ್ರಕಂಪನಗಳು ಆತನ ಗುಣ ಮತ್ತು ಭಾವಗಳಿಗೆ ಅಷ್ಟೇ ಸೀಮಿತವಾಗಿಲ್ಲ, ಆತನ ಪ್ರತಿ ಆಲೋಚನೆ ಹಾಗೂ ಚಲನವಲನಗಳನ್ನು ಸಹ ಅವಲಂಬಿಸಿದೆ. ಅದಕ್ಕೋಸ್ಕರ ಮಾಸ್ಟರ್ಸ್ ಆಲೋಚನೆ ಮೇಲೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಬರೀ ಬಾಯಿಂದ ಆಡ್ತಕ್ಕಂಥ ಮಾತಲ್ಲ, ನಮ್ಮ ಮನಸ್ಸೊಳಗೆ ತಿಂತಕ್ಕಂಥ ಮಂಡಿಗೆ ಆ ಆಲೋಚನೆ ಅಂದ್ರೆ ಏನ್ ಮಾಡ್ತಾ ಇದೀವಿ, ಸುಮ್ಮನೆ ಕೂತಿದ್ದಾಗ್ಲೂ ಕೂಡ ನಮ್ಮ ಮನಸ್ಸು ಏನ್ ಆಲೋಚನೆ ಮಾಡ್ತಿದೆ ಅನ್ನೋದ್ರ ಬಗ್ಗೆ, ಹಾಗೂ ನಾವು ಆಲೋಚನೆಯ ಆಧಾರದ ಮೇಲೆ ನಮ್ಮ ಚಲನವಲನ ಹೇಗಿದೆ ಅನ್ನೋದ್ರ ಬಗ್ಗೆ, ಅದರಿಂದ ವ್ಯಕ್ತವಾಗ್ತಕ್ಕಂಥ ಭಾವಗಳ ಬಗ್ಗೆ ತುಂಬಾ ಎಚ್ಚರಿಕೆ ಸ್ಥಿತಿಯಲ್ಲಿ ಇರ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸ್ವಚ್ಛ ಮನಸ್ಸು, ಅನಿರ್ಬಂಧಿತ ಪ್ರೇಮ ಹಾಗೂ ಸಾಕ್ಷಿ ಭಾವಗಳು ಬೆಳಕನ್ನು ತೀಕ್ಷ್ಣಗೊಳಿಸಿಕೊಳ್ಳುವಲ್ಲಿ ಸಹಕಾರಿಯಾಗಿವೆ. ನಮ್ಮಲ್ಲಿ ಇರ್ತಕ್ಕಂಥ ಸ್ವಚ್ಛ ಮನಸ್ಸು, ಅನ್ಕಂಡೀಷನಲ್ ಲವ್ ಮತ್ತು ಸಾಕ್ಷಿ ಭಾವ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಏನೇ ಆದ್ರೂ ಕೂಡ ಕಾರ್ಯಕಾರಣ ಸಂಬಂಧವಿಲ್ಲದೆ ಈ ಕಾರ್ಯ ನಡೀತಾ ಇಲ್ಲ, ನಡೀತಕ್ಕಂಥದ್ದೆಲ್ಲದೂ ಒಳ್ಳೇದೆ, ಆಗ್ತಿರೋದೆಲ್ಲದೂ ಒಳ್ಳೇದೆ, ಆಗಿರೋದು ಒಳ್ಳೇದೆ, ಮುಂದಾಗೋದು ಒಳ್ಳೇದೆ ಅನ್ನೋ ಭಾವ ನಮ್ಮಲ್ಲಿ ಸದಾ ಇರಬೇಕು. ಅದೇ ಸಾಕ್ಷಿ ಭಾವ. ಆ ಭಾವಗಳು ಬೆಳಕನ್ನ ತೀಕ್ಷ್ಣಗೊಳಿಸಿಕೊಳ್ಳುವಲ್ಲಿ ಸಹಕಾರಿಯಾಗಿವೆ. ಸರ್ವ ಸೃಷ್ಟಿಯನ್ನು ಬೆಳಕಿನ ಸ್ವರೂಪಗಳೆಂದು ತಿಳಿದು ಸ್ವಚ್ಛ ಪ್ರೇಮವನ್ನು ತೋರಿಸಿ. ನಾನು ಕೂಡ ಆತ್ಮ ಪದಾರ್ಥ, ಪ್ರತಿಯೊಂದು ಕೂಡ ಆತ್ಮ ಪದಾರ್ಥ ಅಂತಕ್ಕಂಥ ವಿಶಾಲವಾದ ಮನೋಭಾವ ಇರಬೇಕು. ಬೆಳಕಿನ ಸ್ವರೂಪಗಳು ಅಂತ ಯಾವಾಗ ತಿಳಿತೀವಿ ಅವಾಗ ನಾವು ಸ್ವಚ್ಛ ಪ್ರೇಮವನ್ನ ತೋರಿಸ್ಲಿಕ್ಕೆ ಸಾಧ್ಯವಿದೆ ಮಾಸ್ಟರ್ಸ್. ಮೇಲು ಕೀಳು, ಹೆಚ್ಚು ಕಡಿಮೆ, ಅದು ಇದು ಈ ದ್ವಂದ್ವತ್ವದಿಂದ ಹೊರಬಂದು ಏಕತ್ವ ಸ್ಥಿತಿಗೆ ನಾವು ಬಂದಾಗ ಮಾತ್ರ ನಾವು ಈ ಸ್ವಚ್ಛ ಪ್ರೇಮವನ್ನ ತೋರಿಸ್ಲಿಕ್ಕಿದೆ. ತನ್ನಲ್ಲೂ ಇತರರಲ್ಲೂ ಸರ್ವ ಜೀವಿಗಳಲ್ಲೂ ಪರಮಾತ್ಮನ ಸ್ವರೂಪವನ್ನೇ ಗುರುತಿಸಬೇಕು. ನನ್ನಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅಂದಾಗ ನಾನೇ ಪರಮಾತ್ಮ ಅನ್ನೋ ಸ್ಥಿತಿಗೆ ಬರಬೇಕು ಅಂತ ಅಂದಾಗ ಇವೆಲ್ಲ ಸ್ಥಿತಿಗಳು ಇರಬೇಕು ಮಾಸ್ಟರ್ಸ್. ನಾವುಗಳು ಅನಿರ್ಬಂಧಿತ ಪ್ರೇಮವನ್ನು ಹರಿಸಿ ಸರ್ವ ಕಾರ್ಯಗಳು, ಸರ್ವ ಕ್ರಿಯೆಗಳು ಅನುಭವ ನಿಮಿತ್ತ ಪರಮಾತ್ಮ ನಿರ್ಮಿತ ಎಂದು ಅರಿತು ಸಾಕ್ಷಿ ಭಾವದಿಂದ ಜೀವಿಸಿ. ಅನಿರ್ಬಂಧಿತ ಪ್ರೇಮವನ್ನು ಪ್ರತಿಯೊಬ್ಬರಲ್ಲೂ ಹರಿಸೋದ್ರ ಜೊತೆಗೆ ಸರ್ವ ಕಾರ್ಯಗಳು, ಸರ್ವ ಕ್ರಿಯೆಗಳು, ಯಾವುದೇ ಕಾರ್ಯ ನಡೀಲಿ, ಯಾವುದೇ ಕ್ರಿಯೆ ನಡೀಲಿ, ಅದು ನನ್ನನ್ನ ಅನುಭವ ಪಡೀಲಿಕ್ಕೋಸ್ಕರ ಬಂದಿದೆ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಬೇಕು. ಇದು ನಿಮಿತ್ಯ ಪರಮಾತ್ಮ ನಿರ್ಮಿತ. ಇದು ಯಾವ್ದು ಶಾಶ್ವತ ಅಲ್ಲ. ಎಂಥ ಕಷ್ಟ ಬಂದ್ರೂ ಕೂಡ ಇದರಿಂದ ನಾನು ಏನೋ ಅನುಭವ ಪಡಿಬೇಕಾಗಿದೆ, ಇದರಿಂದ ನಾನು ಏನೋ ಶಿಕ್ಷಣ ಪಡಿಬೇಕಾಗಿದೆ. ಅದಕ್ಕೋಸ್ಕರ ನಾವು ಶಿಕ್ಷೆ ಅಂತ ಭಾವಿಸಬಾರ್ದು. ಯಾವುದೇ ಕಷ್ಟ ಬಂದಾಗ್ಯೂ ಕೂಡ ಇದರಿಂದ ನನಗೆ ಶಿಕ್ಷಣವನ್ನ ನೀಡ್ಲಿಕ್ಕೆ ಬಂದಿರ್ತಕ್ಕಂಥ ಈ ಕಾರ್ಯ ಅಂತ ಭಾವಿಸ್ಬೇಕು. ಆಗ ಮಾತ್ರ ಇದೆಲ್ಲದೂ ಕೂಡ ಪರಮಾತ್ಮ ಸ್ವರೂಪ ಅಂತ ತಿಳಿಬೇಕು. ಪರಮಾತ್ಮ ನನಗೆ ಶಿಕ್ಷಣವನ್ನ ನೀಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಇದು ಒಂದು ಪಾಠ, ಕಲಿಕೆ ಅಂತ ಭಾವಿಸಿದಿ ಸಾಕ್ಷಿ ಭಾವದಿಂದ ಜೀವಿಸಿ. ಈ ಯೋಗವೇ ಪರಮ ಯೋಗವಾಗಿದೆ. ಇಂಥ ಯೋಗದಲ್ಲಿ ನಾವು ಜೀವಿಸಿದಾಗ ಅದೇ ಪರಮ ಯೋಗ. ನಿಮ್ಮಲ್ಲಿರುವ ಬೆಳಕು ಸೃಷ್ಟಿಯ ಬೆಳಕಿನೊಂದಿಗೆ ಅನುಸಂಧಾನಗೊಂಡು ವಿಶ್ವವೇ ನೀವಾಗಿ ಪ್ರಜ್ವಲಿತಗೊಳ್ಳುವಿರಿ. ನಾವು ಈ 3 ಅಂಶಗಳನ್ನ ತುಂಬಾ ಎಚ್ಚರಿಕೆಯಿಂದ ಪ್ರತಿ ಕ್ಷಣದಲ್ಲೂ ಕೂಡ ನಾವು ನೆನಪಲ್ಲಿಟ್ಟುಕೊಂಡು ಜೀವಿಸಿದ್ದೇ ಆದ್ರೆ ಬೆಳಕು ಅಂತಕ್ಕಂಥದ್ದು ಸೃಷ್ಟಿಯ ಬೆಳಕಿನೊಂದಿಗೆ ಅನುಸಂಧಾನಗೊಂಡು ವಿಶ್ವವೇ ನೀವಾಗಿ ಪ್ರಜ್ವಲಿತಗೊಳ್ಳುವಿರಿ. ಹೇಳಿದ್ವಲ್ಲ ಮಾಸ್ಟರ್ಸ್, ಸಪ್ತ ಚಕ್ರಗಳಲ್ಲಿ ಇರ್ತಕ್ಕಂಥ ಸಹಸ್ರಾರ ಚಕ್ರ ಅಂತಕ್ಕಂಥ ಸ್ಥಿತಿಯನ್ನ ನಾವು ತಲುಪಿದಾಗ ಅಲ್ಲಿಂದ ಸಹಸ್ರ ದಳವಾಗಿ ಅರಳುತ್ತದೆ ಅಂತ ಹೇಳಿದ್ವಿ. ತದನಂತರ ಅಷ್ಟಾದಶ ಚಕ್ರಕ್ಕೆ ಹೋಗ್ಬೇಕು ಅಂದ್ರೆ ಮಾಸ್ಟರ್ಸ್ ನಾವು ವಿಶ್ವದಲ್ಲಿ ಲೀನರಾಗಬೇಕು. ಆ ಲೀನತೆ ಉಂಟಾದಾಗ ನಮ್ಮ ಇಡೀ ವಿಶ್ವವೇ ನಾವಾಗಿ ಪ್ರಜ್ವಲಿತಗೊಳ್ಳುವಿರಿ. ಇಡೀ ವಿಶ್ವವೇ ನಿಮ್ಮ ಆಂತರ್ಯದಲ್ಲಿ ಅಡಗಿದೆ. ವಿಶ್ವ ಅನ್ನೋದು ಬೇರೆಲ್ಲೂ ಇಲ್ಲ, ನಮ್ಮ ಆಂತರ್ಯದಲ್ಲೇ ಅಡಗಿದೆ. ಅದನ್ನ ಲೀನ ಮಾಡ್ತಕ್ಕಂಥ ಪ್ರಕ್ರಿಯೆ ನಮ್ಮಿಂದ ಆಗಬೇಕಾಗಿದೆ. ಅದನ್ನು ಅರಿತು ಬಾಳುವ ಬಾಳ್ವೆ ಪರಮ ಪವಿತ್ರವಾಗಿದೆ. ಈ ವಿಷಯವನ್ನ ಬರೀ ಅರಿತು ಬಾಳ್ಬೇಕು, ಅದರಂತೆ ಬಾಳಬೇಕು. ಆ ಅರಿತು ಬಾಳುವ ಬಾಳ್ವೆ ಇದೆಯಲ್ಲ ಅದು ಪರಮ ಪವಿತ್ರವಾದದ್ದು. ಇದು ಬೆಳಕು ಅಂತಕ್ಕಂಥ ಆಯಾಮದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಮಾಸ್ಟರ್. ಶಂಬಾಲದಲ್ಲಿ ಬೆಳಕು ಅಂದ್ರೆ ನಾವು ಸಾಮಾನ್ಯ ಕಣ್ಣಿಗೆ ಹೊರಗಣ್ಣಿಗೆ ಕಾಣ್ತಕ್ಕಂಥ ಬೆಳಕಲ್ಲ ಮಾಸ್ಟರ್ಸ್. ನಮ್ಮ ಆಂತರ್ಯದ ಕಣ್ಣು, ದಿವ್ಯ ಚಕ್ಷುನಲ್ಲಿ ನೋಡ್ತಕ್ಕಂಥದ್ದು ಎಷ್ಟೆಲ್ಲ ಇದೆ.
ಅದಕ್ಕೋಸ್ಕರ ಈ 2 ಕಣ್ಣುವನ್ನು ಮುಚ್ಚಿ ಆ ದಿವ್ಯ ಚಕ್ಷುವನ್ನ ತೆರಿಬೇಕು ಅಂದ್ರೆ ನಮ್ಮೊಳಗಿನ ಆಂತರ್ಯದ ಬೆಳಕು ವಿಶ್ವದಲ್ಲಿ ಲೀನ ಮಾಡ್ಬೇಕು ಅಂದ್ರೆ ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು. ಈ ರೀತಿಯಾಗಿ ಸಾಕ್ಷೀಭಾವದಿಂದ ಇರ್ತಕ್ಕಂಥದ್ದು ಮತ್ತೆ ವಿಶ್ವ ಪ್ರೇಮವನ್ನ ಹಂಚ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅತಿ ಮುಖ್ಯವಾದ ಅಂಶಗಳಂತ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಇಷ್ಟು ಜ್ಞಾನವನ್ನ ಹಂಚಲಿಕ್ಕೆ ಇದುವರೆಗೆ ಆಲಿಸಿದಂತ ಎಲ್ಲ ನನ್ನ ಆತ್ಮದೇವರುಗಳಿಗೂ ಅವಕಾಶವನ್ನು ಒದಗಿಸಿಕೊಂಡಂತ ಈ ವೇದಿಕೆಯ ಪರಮೋಚ್ಚ ಗುರುಗಳಿಗೂ ನಮಿಸುತ್ತಾ ಮಾಸ್ಟರ್ಸ್ ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಿದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಆಲ್ ಮಾಸ್ಟರ್ಸ್.